ನೋಡಿ, ಇದು ತೆಂಗಿನ ಗಿಡ ನೆಡುವಾಗ ಬರೀ ಎರಡೇ ಎಲೆ ಇತ್ತು. ಈಗ ನೋಡಿ ಯಾವ ರೀತಿ ವಿಶಾಲವಾಗಿ ಬಂದಿದೆ, ಎಷ್ಟು ದಷ್ಟಪುಷ್ಟವಾಗಿ ಬಂದಿದೆ. ಯಾವಾಗಲೂ ತೆಂಗಿನ ಗಿಡ ನೆಡುವಾಗ ನೀವು ಚಿಕ್ಕ ಗಿಡನೇ ನೆಡಬೇಕು. ಆ ಚಿಕ್ಕ ಗಿಡ ನೆಟ್ಟಾಗ್ಲೇನೆ ನಿಮ್ಗೆ ಹೆಚ್ಚು ಅದು ಒಂದು ಪವರ್ ಆಗಿ ಬರೋದು. ಈಗ ಬಾಳೆ ಎಲ್ಲ ಇಲ್ಲಿ ಎಲ್ಲ ಎಲೆ ಆಗ್ತಾ ಇದೆ. ಹಾಗೆ ಇದು ಲಿಂಬೆ ಗಿಡ, ಇದು ಲಿಂಬೆ. ಆಮೇಲೆ ನಿಮ್ಮ ಇದು ಹನುಮ ಫಲನು ಬಹಳ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ನಮ್ಮ ಏನಪ್ಪಾ ಅದು ಗೋಡಂಬಿ. ಆಮೇಲೆ ಪುನಃ ಬಾಳೆ 8 ಅಡಿಗೆ 18 ಅಡಿಗೆ ಒಂದು ಹಾಕ್ತಿವಿ. ಆಮೇಲೆ ಹೀಗೆ ಇದು ಗೋಡಂಬಿ. ಆಮೇಲೆ ಇದು ಬಟರ್ ಫ್ರೂಟ್ ಗಿಡ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಗ್ಯಾಪ್ ಆಗಿದೆ. ಅದು ಯಾವ್ದು ಅಂತ ನೋಡಿ ಅದನ್ನ ಕಂಡು ಹಿಡ್ಕೊಳ್ಬೇಕು ಇವಾಗ. ಆಮೇಲೆ ಇದು ವಾಟರ್ ಆಪಲ್ ಚೆನ್ನಾಗಿ ಬಂದಿದೆ. ಮೊನ್ನೆ ನಮ್ಮ ತುರುವೇಕೆರೆಯಿಂದ ನಮ್ಮ ತೇಜಮಯಿ ಅವರು ಅವ್ರ ತೋಟದಲ್ಲಿ ಆಗಿರುವಂತ ಒಂದು ವಾಟರ್ ಆಪಲ್ದು ಒಂದು ವಿಡಿಯೋ ಹಾಕಿದ್ರು. ಫೇಸ್ಬುಕ್ ಅಲ್ಲಿ ಅದು ಬಂದಿದೆ, ಚೆನ್ನಾಗಿ ಬರ್ತದೆ. ಇಲ್ಲಿ ಬಾಳೆ, ಹಾಗೆ ಈ ಬಾಳೆ ಇದು ಚಿಕ್ಕದಾಗಿದೆ, ಅದು ಇನ್ನು ನಿಧಾನದಲ್ಲಿ ಅದು ಡೆವಲಪ್ ಆಗಿ ಬರ್ತದೆ. ಆಮೇಲೆ ಅದೇ ರೀತಿ ಇಲ್ಲಿ ಹನುಮಪ್ಪ, ಇದು ವಾಟರ್ ಆಪಲ್, ಇದು ಬಾಳೆ. ಹೀಗೆ ಇಲ್ಲಿ ಗಿಡಗಳೆಲ್ಲವನ್ನ ಆಲ್ಟರ್ನೇಟ್ ಆಗಿ ಒಂದೊಂದು ಗಿಡಗಳನ್ನ ನಾವು ಇಲ್ಲಿ ತರ ಹಾಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲೂ ಈ ಲೈನಲ್ಲೂ ಅರಿಶಿನ, ಈ ಲೈನಲ್ಲೆಲ್ಲ ಪಕ್ಕದ ಲೈನಲ್ಲೆಲ್ಲ ನಾವು ಬೇರೆ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಹಾಕಿದೀವಿ. ಅಲ್ಲಿ ಅರಿಶಿನವನ್ನು ಸಮೇತ ಹಾಕಿದೀವಿ. ಅರಿಶಿನ ಎಲ್ಲ ನೋಡಿ ಈ ರೀತಿ ಬಂದಿದೆ. ಅರಿಶಿನ ಹೀಗೆ ಹೀಗೆ ಬಂದಿದೆ. ಇದು ಬಟರ್ ಫ್ರೂಟ್, ಅದು ಚೆನ್ನಾಗಿ ಬರ್ತಾ ಇದೆ. ಇದು ಇಲ್ಲಿ ನೆಲ್ಲಿಕಾಯಿ, ಆಮೇಲೆ ಡ್ರ್ಯಾಗನ್, ಇದು ಬೇಲ್ದ ಹಣ್ಣು, ಇದು ಡ್ರ್ಯಾಗನ್ ಫ್ರೂಟ್. ನೋಡಿ ಇಲ್ಲಿ ಇವಾಗ ಇದು ನುಗ್ಗೆ ಈ ರೀತಿ ಆಗಿದೆ. ಇದಕ್ಕೆ ನೀರು ಜಾಸ್ತಿ ಆಗಿದೆ ಅಂತ ಒಂದು ಕಾರಣ. ಮತ್ತೆ ನಿಮ್ಗೆ ಯಾರಿಗಾದ್ರೂ ವೀಕ್ಷಕರಿಗೆ ಇದಕ್ಕೆ ಏನು ಸಮಸ್ಯೆಗೆ ಕಾರಣ ಅಂದ್ರೆ ದಯಮಾಡಿ ನಮ್ಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ರೀತಿ ಆಗ್ಬಿಟ್ಟಾಗ ಏನಾಗ್ತದೆ, ಅವ್ರಿಗೆಲ್ಲರಿಗೂ ಅದು ಬಹಳ ಬೇಸರ ಆಗ್ತದೆ. ಇಲ್ಲಿ ಬುಡದಲ್ಲಿ ಸಂಪೂರ್ಣ ಇಲ್ಲಿ ನೀರು ಜಾಸ್ತಿ ನಿಂತಿರೋದ್ರಿಂದ ನೀರು ನಿಂತಿದೆ. ತೇವಾಂಶ ಜಾಸ್ತಿ ಆದಾಗ್ಲೂ ಈ ರೀತಿ ಆಗ್ತದೆ. ಇನ್ನು ಇದಕ್ಕೆ ಏನಾದ್ರು ಬೇರೆ ಕಾರಣಗಳಿದ್ರೆ ಯಾರಾದ್ರೂ ಸ್ನೇಹಿತರು, ತಜ್ಞರು ಅದ್ರ ಬಗ್ಗೆ ನಮ್ಗೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ರಾಮಫಲ, ಇಲ್ಲಿ ಅಗಸೆಗೆ ಏನು ಅಂತ ಸಮಸ್ಯೆ ಇಲ್ಲ. ಅಗಸೆ ಮತ್ತೆ ಗ್ರೀಸಿಡಿಯಕ್ಕೆ ನೀರು ಜಾಸ್ತಿ ಆದ್ರೆ ನೀವೇನು ಭಯ ಪಡೋದೇನಿಲ್ಲ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದ್ರೆ ತಡ್ಕೊಳ್ತದೆ. ಆದ್ರೆ ನುಗ್ಗೆನೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗ್ಬಿಟ್ಟಾಗ ಈ ತರ ಆಗುತ್ತೆ. ಮತ್ತೆ ಇನ್ನು ಬೇರೆ ಕಾರಣಗಳು ಇರ್ಬೋದು, ಅದು ನಾವು ಹೇಳಕ್ ಬರಲ್ಲ. ನೋಡಿ, ಇದು ಕಪ್ಪು ತುಳಸಿ, ಬಹಳ ಅದ್ಭುತ. ಕಪ್ಪು ತುಳಸಿ ನಿಮ್ಮ ತೋಟದಲ್ಲಿ ಒಂದು ಗಿಡ ನೀವು ಹಾಕೊಂಡ್ರೆ ಸಾಕೋದು, ಒಂದು ವರ್ಷದಲ್ಲಿ ಅದು ಸಾವಿರಾರು ಗಿಡಗಳು ಎಲ್ಲ ಕಡೆಗೂ ಹರಡುತ್ತೆ. ಇದು ಡ್ರ್ಯಾಗನ್ ಫ್ರೂಟ್ ಗಿಡದ ಜೊತೆಲೆ ಬಂದಿರೋದು ಇದೆಲ್ಲ ಅಲ್ಲಿ ಬಿದ್ದಾಗ ಆಗ್ತದೆ. ಮತ್ತೆ ಪ್ರತಿದಿನ ನೀವು ಸಾಧ್ಯ ಆದ್ರೆ ಕಪ್ಪು ತುಳಸಿದ 2 ಎಲೆಯನ್ನ ನೀವು ಕಷಾಯ ಮಾಡ್ಕೊಂಡಾದ್ರೂ ಕುಡಿಬಹುದು. ಅಥವಾ ಅಲ್ಲಿಗೆ ನಮ್ಮ ಕಷಾಯ ಮಾಡಕ್ ಟೈಮ್ ಇಲ್ಲ ಅಂದ್ರೆ ನೇರವಾಗಿ ಒಂದು 2 ಎಲೆನ ಅಗದು ನಿಮ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಇದು ಸೀಬೆ ಗಿಡ ಚೆನ್ನಾಗಿ ಬಂದಿದೆ. ಆಮೇಲೆ ಪಕ್ಕದಲ್ಲಿ ಇಲ್ಲಿ ಔದಂಬರವನ್ನು ಹಾಕೊಂಡಿದೀವಿ, ತುಂಬಾ ಒಳ್ಳೆ ಗಿಡ ಔದಂಬರ. ಆಮೇಲೆ ಇಲ್ಲಿ ಬಿಲ್ಪತ್ರೆ, ಇದು ಸೀಬೆ. ಆಮೇಲೆ ಇದು ಲೆಮನ್ ಆದ್ಮೇಲೆ ಒಂದು ಸೀಬೆ. ಹೀಗೆ ಇದು ಶ್ರೀಗಂಧ, ಇದೊಂದು ಶ್ರೀಗಂಧವನ್ನ ಇಲ್ಲಿ ಹಾಕೊಂಡಿದ್ದೇವೆ. ಒಂದು ಎಕರೆಯಲ್ಲಿ 1-2 ಶ್ರೀಗಂಧ ಇದ್ರೆ ಸಾಕು, ಜಾಸ್ತಿ ವಿಪರೀತ ಇರಬಾರ್ದು. ಮತ್ತೆ ಪಕ್ಷಿಗಳೇ ಬಂದು ಅದನ್ನ ಹಾಕ್ತವೆ. ಇದು ಸೀಬೆ ಗಿಡ ಯಾವಾಗ ಈಗ ಸುಳಿ ಬಂದಿದೆ ಅಂದ್ರೆ ಅದು ಅಲ್ಲಿಗೆ ಭೂಮಿಗೆ ಗಿಡ ಸೆಟ್ ಆಗಿದೆ ಅಂತ. ಯಾವ್ದಾದ್ರು ಒಂದು ಗಿಡ ನಿಮ್ ಜಮೀನಲ್ಲಿ ನಟ್ಟು ಹೊಸದಾಗಿ ಸುಳಿ ಹೊಡೆದಿದೆ ಅಂದ್ರೆ ಅಲ್ಲಿ ಗಿಡ ಅದು ಭೂಮಿಗೆ ಸೆಟ್ ಆಗಿದೆ ಅಂತ ಅರ್ಥ. ಇದೆಲ್ಲ ಅರಿಶಿನ, ಇದೆಲ್ಲ ನಿಧಾನವಾಗಿ ಬರ್ತಾ ಇದೆ. ಇದು ಹೊನ್ನೆ ಗಿಡವನ್ನ ಇಲ್ಲಿ ಹಾಕೊಂಡಿದೀವಿ. ಸೀಬೆ, ಇದೆಲ್ಲ ಹನುಮಪರ. ಇಲ್ಲಿ ನೋಡಿ ಈ ತರ ನುಗ್ಗೆ ಈ ತರ ಆಗಿದೆ. ಸರಿ ಹೋಗ್ತದೆ, ಇದೇನು ದೊಡ್ಡ ಸಮಸ್ಯೆ ಏನು, ಸರಿ ಹೋಗ್ತದೆ. ಕಾರಣ ಏನಂತ ನಾವು ಕಂಡುಹಿಡ್ಕೋಬೇಕು ಈಗ. ಹಾಗೆ ಇದು ನಮ್ಮ ನೀರಿನ ಟ್ಯಾಂಕ್ ಏನೋ ನೀವು ನೋಡಿದೀವಿ.